ಕರ್ನಾಟಕವು 2032ರ ವೇಳೆಗೆ 1 ಟ್ರಿಲಿಯನ್ ಆರ್ಥಿಕತೆಯನ್ನ ಸಾಧಿಸುವ ಗುರಿಯನ್ನ ಹೊಂದಿದೆ. ಇದಕ್ಕೆ ಪ್ರವಾಸೋದ್ಯಮವು ಪ್ರಮುಖ ಶಕ್ತಿಯಾಗಲಿದೆ. ಕರ್ನಾಟಕ ಪ್ರವಾಸೋದ್ಯಮ ನೀತಿ 2024-2029 ಕಾಂಗ್ರೆಸ್ ಸರ್ಕಾರದ ದೂರದೃಷ್ಟಿಯಿಂದ ರೂಪಿತವಾದ ಹೆಜ್ಜೆಯಾಗಿದೆ. ತಣ್ಣೀರುಬಾವಿ ಮತ್ತು ಮರವಂತೆಯಂತಹ ಕಡಲ ತೀರಗಳನ್ನ ವರ್ಷಪೂರ್ತಿ ಆಕರ್ಷಣೀಯವಾಗಿರಿಸಲು ಮೀಸಲಾದ ಕರಾವಳಿ ಪ್ರವಾಸೋದ್ಯಮ ಮಂಡಳಿಯನ್ನ ರಚಿಸಲಾಗಿದೆ. 13 ಪಾರಂಪರಿಕ ಯೋಜನೆಗಳನ್ನ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಯಲ್ಲಿ ತೆರೆಯಲಾಗುತ್ತಿದೆ. ಜೊತೆಗೆ 50ಕ್ಕೂ ಹೆಚ್ಚು ಹೋಟೆಲ್ಗಳು ಮತ್ತು 500 ಹೋಮ್ ಸ್ಟೇಗಳಿಗೆ ಈಗಾಗಲೇ ಅನುಮತಿ ನೀಡಲಾಗಿದ್ದು, ಸುಮಾರು 7,800 ಕೋಟಿ ರೂಪಾಯಿ ಹೊಸ ಹೂಡಿಕೆಯನ್ನ ಸೆಳೆಯುತ್ತಿದೆ. ದೇಶೀಯ ಪ್ರವಾಸಿಗರ ಸಂಖ್ಯೆಯನ್ನ ದ್ವಿಗುಣಗೊಳಿಸಿ ಸುಮಾರು 48 ಕೋಟಿ ಹೆಚ್ಚಿಸುವ ಯೋಜನೆ ಹೊಂದಿದೆ. ವಿದೇಶಿ ಪ್ರವಾಸಿಗರ ಸಂಖ್ಯೆಯನ್ನ ಮತ್ತಷ್ಟು ಸೆಳೆಯಲು 40ಕ್ಕೂ ಹೆಚ್ಚು ಕರಾವಳಿ ತಾಣಗಳಲ್ಲಿ ಸಾಹಸ, ಕೃಷಿ ಟೂರಿಸಂ, ಕ್ಯಾರವಾನ್ ಮತ್ತು ಅನೇಕ ಆಕರ್ಷಕ ಅನುಭವಗಳನ್ನ ಉತ್ತೇಜಿಸಲಾಗುತ್ತಿದೆ. ಕರ್ನಾಟಕವು ವಿಶಿಷ್ಟ ಅನುಭವ ನೀಡಲು ಜಗತ್ತಿಗೆ ಆಹ್ವಾನ ನೀಡುತ್ತಿದೆ. ನಮ್ಮ ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು, ಇದು ನಮ್ಮ ಗ್ಯಾರಂಟಿ.